ಲಲಿತಾ, ಈ ಡ್ರೆಸ್ ನೋಡೋ ಎಷ್ಟು ಚಂದ ಐತಿದು. ಯಪ್ಪ, ಎಷ್ಟು ಮಸ್ತ್ ಐತಲ್ಲ. ನನಗೂ ಇಂಥ ಡ್ರೆಸ್ ಹಾಕಬೇಕಂತ ಅನಿಸ್ತೈತಿ ಲಲಿತಾ. ನೋಡಲ್ಲಿ ಎಷ್ಟು ಚಂದ ಐತಿ. ಹ್ಞೂ ನೋಡಲಿ, ಎಷ್ಟು ಚಂದ ಐತಿ. ಯಪ್ಪ ಯಪ್ಪ ಯಪ್ಪ, ಎಲ್ಲಿ ನೋಡ, ನಾನಂತೂ ಇದುವರೆಗೂ ಇಂಥ ಡ್ರೆಸ್ ನೋಡಿಲ್ಲ. ನೋಡಲಿ ಎಷ್ಟು ಚಂದ ಐತಿ ನೋಡಲಿ ಇದು. ಅಯ್ಯೋ ಲಲ್ಲಿ, ಬರೀ ಅಲ್ಲೇ ನೋಡಕ್ಕಂತಿಲ್ಲಲ್ಲಿ, ಇಲ್ಲಿ ನೋಡಿಲಿ ಈ ಕಡೆ ಎಷ್ಟು ಥರ ಡ್ರೆಸ್ ಅದಾವು. ಹ್ಞೂ ನೋಡಲಿ, ಎಷ್ಟು ಥರ ಅದಾವು. ಅಲ್ಲ, ಇವರೇನು ಬಟ್ಟೆ ಹೊಲಿತಾರ ಅಥವಾ ಏನು ಹೊಲ್ದಿದ್ದು ತಂದು ಮಾರ್ತಾರ? ಈ ನಮ್ನೆ ಬಟ್ಟೆ ಅದಾವಲ್ಲೋ ಮಾರಾಯ ಇಲ್ಲಿ. ನಾನು ಅದ ಅಂತೀನ ಲಲಿತಿ, ಇಷ್ಟು ಥರ ಬಟ್ಟೆ ಅದಾವ ನೋಡ್ಲಿ. ಹಾಂ, ಇಷ್ಟೊಂದು ಥರ ಬಟ್ಟೆನ ಇವ್ರು ಹೊಲ್ದಿರ್ತಾರ. ನಾನು ಅದ ಅಂತೀನಿ. ಅಲ್ಲ, ಇಷ್ಟು ಥರ ಬಟ್ಟೆನ ಇವರು ಹೊಲಿತಾರ? ಅದು ಇವರೊಬ್ಬರ ಕೈಯಾಗ ಇಷ್ಟು ಥರ ಬಟ್ಟೆ ಹೊಲಿಯೋಕ್ಕಾಗತ್ತಾ? ಹಾಂ, ಅದು ಇಷ್ಟು ಒಂದು ಡ್ರೆಸ್ ಇನ್ನೊಂದು ಥರ ಇಲ್ಲನೇ ಇಲ್ಲ, ಎಲ್ಲ ಪೂರ್ತಿ ಚೇಂಜ್ ಅದಾವಪ್ಪ. ಹ್ಞೂನ್ಲಿ, ಬಟ್ಟೆ ನೋಡ್ಲಿ ಯಾ ನಮ್ನಿ ಅದಾವು. ಈ ನಮ್ನಿ ಮಂದಿ ಬಟ್ಟೆ ಹೊಲಿಯೋಕ್ಕಾಗ್ತಾರ? ಹಾಂ, ಈಗ ನೋಡಿದ್ರ ರೆಡಿಮೇಡ್ ಬಟ್ಟೆನ ಯಾ ನಮ್ನಿ ಡಿಸೈನ್ ಬರ್ತಾವೆ. ಇಂಥ ಕಾಲದಲ್ಲೂ ಬಟ್ಟೆ ಹೊಲಿಸ್ತಾರಂತ ಅಂತೀಯನ ಲಲಿತಿ ನೀನು? ಹೊಲಿಸ್ತಾರೆ, ಯಾಕೆ ಹೊಲಿಸಲ್ಲ? ಅಲ್ಲ, ಅದು ನಾವು ಏನೋ ಮಾತಾಡ್ಕೊಳಕ್ಕೆ ಕುಂತಿದ್ದೀವಿ. ಅದು ಏನೋ ಅಂದ್ಬಿಟ್ರಿ, ದಯವಿಟ್ಟು ತಪ್ಪು ತಿಳ್ಕೊಬೇಡ್ರಿ. ಅಯ್ಯೋ, ನಾನೇನು ತಪ್ಪು ತಿಳ್ಕೊಳಲ್ಲ. ನಿಮ್ಮ ಡೌಟ್ಸ್ನ ನಾನು ಕ್ಲಿಯರ್ ಮಾಡೋದಕ್ಕೆ ಇರೋದಿಲ್ಲಿ. ಇವಿಷ್ಟು ಬಟ್ಟೆನ ನಾನೇ ಹೊಲಿಸಿದ್ದು, ಅಂದರೆ ನಾನೇ ಡಿಸೈನ್ ಮಾಡಿದ್ದು. ಇಷ್ಟು ಬಟ್ಟೆಗೆ ನನ್ನ ಕೈ ಕೆಳಗಡೆ ಒಂದು 10 ಜನ ವರ್ಕರ್ಸ್ ಇದ್ದಾರೆ. ಅವರಿಗೆ ನಾನು ಹೇಳ್ತೀನಿ ಈ ಥರ ಡಿಸೈನಿಂದು ಒಂದು ನಾನು ಡಿಸೈನ್ ಪ್ಯಾಟರ್ನ್ ಹಾಕ್ಕೊಡ್ತೀನಿ, ಅವರು ಅದೇ ಪ್ರಕಾರನೇ ಹೊಲಿತಾರೆ. ಅರ್ಥ ಆಯ್ತಾ ನಿಮಗೆ? ಅಯ್ಯೋ, ಹಂಗಾರೆ ಇವಿಷ್ಟು ಬಟ್ಟೆನ ನೀವೇ ಹೊಲಿಸಿದ್ದನ್ರಿ? ಅಂದರೆ ನೀವೇ ಡಿಸೈನ್ ಮಾಡಿದ್ದನ್ರಿ ಇವಿಷ್ಟು ಬಟ್ಟೆಗೆ? ಹೌದು, ಮತ್ತು ಇದು ನನ್ನ ಶಾಪ್ ಅಂತ ಅಂದಮೇಲೆ ನಾನು ಡಿಸೈನ್ ಮಾಡಿರೋ ಬಟ್ಟೆನೇ ಇಲ್ಲಿ ಇರೋದು. ಅಲ್ಲ, ಇವಾಗಿನ ಕಾಲದಲ್ಲೂ ಮಂದಿ ಈ ರೆಡಿಮೇಡ್ ಬಟ್ಟೆ ತೊಗೊಳೋದು ಬಿಟ್ಟು ಈ ಥರ ಹೊಲಿಸ್ತಾರನ್ರಿ? ಅಯ್ಯೋ, ಇವಾಗ ರೆಡಿಮೇಡ್ ತೊಗೊಳೋದಕ್ಕಿಂತ ಹೊಲಿಸೋದೇ ಜಾಸ್ತಿ. ಯಾಕಂದರೆ ಅವ್ರಿಗೆ ಯಾವ ಥರ ಡಿಸೈನ್ ಬೇಕು, ಅವ್ರ ಬಾಡಿಗೆ ಫಿಟ್ ಆಗೋ ಹಾಗೆ ನೀಟಾಗಿ ಕೊಡೋದು ಹೊಲಿಸಿದ ಬಟ್ಟೆನ ರೆಡಿಮೇಡ್ ಬಟ್ಟೆಗಿಂತ. ಹಾಗಾಗಿ ಆಲ್ಮೋಸ್ಟ್ ಎಲ್ಲರೂ ಹೊಲಿಸ್ತಾರೆ ಬಟ್ಟೆನ. ಅದು ಅಲ್ಲದೆ ಈ ಮ್ಯಾರೇಜ್ ಫಂಕ್ಷನ್ ಎಲ್ಲ ಬಂದರೆ, ಮತ್ತು ಮನೆ ಓಪನಿಂಗ್ ಫಂಕ್ಷನ್ ಈ ಥರ, ಆಮೇಲೆ ಅವ್ರ ಮನೆಯಲ್ಲಿ ಪೂಜೆ ಫಂಕ್ಷನ್, ಈ ಥರ ಎಲ್ಲ ಫಂಕ್ಷನ್ಗೂ ಆಲ್ಮೋಸ್ಟ್ ಎಲ್ಲರೂ ಬಟ್ಟೆನ ಹೊಲಿಸ್ಬಿಡ್ತಾರೆ ರೆಡಿಮೇಡ್ ತೊಗೊಳೋದಕ್ಕಿಂತನೂ. ಓ ಹೌದನ್ರಿ ಮೇಡಮ್ರ, ಇದೆಲ್ಲ ನಮಗಷ್ಟು ಗೊತ್ತಿಲ್ಲಾಗಿತ್ತು ನೋಡ್ರಿ. ಇವಾಗ ನಿಮ್ಮಿಂದ ಒಂದು ಡ್ರೆಸ್ ಇದೆ, ಯಾವುದಾದ್ರು ಯೆಲ್ಲೋ ಕಲರಿಂದ. ನಿಮ್ಗೆ ಆ ಡ್ರೆಸ್ ನೋಡಿದರೆ ಏನಂತ ಅನ್ನಿಸ್ತು? ಅಯ್ಯೋ ಸರಿತಾ, ಆ ಡ್ರೆಸ್ ಮಾತ್ರ ಇಷ್ಟು ಚೆನ್ನಾಗಿದೆ ಗೊತ್ತಾ. ನೋಡಿದ ತಕ್ಷಣವೇ ಇಷ್ಟ ಆಯಿತು ನಮಗಂತೂ. ಈ ಥರ ಡ್ರೆಸ್ಸಿಂದ ಪ್ಯಾಟರ್ನೇ ಗೊತ್ತಿಲ್ಲಾಗಿತ್ತು ನೋಡು ನಮ್ಗೆ. ನಿಜ, ನಮಗಂತೂ ಇಷ್ಟು ದಿನ ಒಂದೇ ಥರ ಡ್ರೆಸ್ಸಿಂದ ಡಿಸೈನ್ ನೋಡಿ ಇದೇ ಇಷ್ಟೇನು ಬಿಡ ಅಂತ ಅನ್ಕೊಂಡ್ಬಿಟ್ಟಿದ್ವಿ ನಾವು. ಆದರೆ ಇಲ್ಲಿ ಬಂದು ನೋಡಿದ ಮೇಲೆ ಗೊತ್ತಾಗ್ತಾ ಇದೆ ಇಷ್ಟು ಥರ ವೆರೈಟಿ ಡಿಸೈನ್ ಎಲ್ಲ ಇದ್ದಾವ ಅಂತಂದು. ಸರಿ, ಇವಾಗ ನೀವು ಇಷ್ಟು ಥರ ವೆರೈಟಿ ಡಿಸೈನ್ ಎಲ್ಲ ನೋಡಿದ್ರಲ್ಲ, ಇದು ನೋಡಿದ ಮೇಲೆ ನಿಮಗೆ ಏನಂತ ಅನ್ನಿಸ್ತು? ನಾವು ಅಂದ್ಕೊಂಡಿರುವಂಥ ಡಿಸೈನ್ಗೂ ಇಲ್ಲಿ ಡಿಸೈನ್ಗೂ ಸಿಕ್ಕಾಪಟ್ಟೆ ಡಿಫ್ರೆನ್ಸ್ ಇದೆ. ಇಷ್ಟು ಥರ ಡಿಸೈನ್ಸ್ ಇದಾವ ಅಂತ ಅನ್ನೋದೇ ನಮ್ಮ ಕೈನಲ್ಲಿ ನಂಬೋದಕ್ಕಾಗ್ತಾ ಇಲ್ಲ. ಆಮೇಲೆ ಜನ ಎಷ್ಟು ಹೊಸ ಡಿಸೈನನ್ನು ಇಷ್ಟಪಡ್ತಾರೆ. ನಮಗೆ ನಾವು ಹಾಕೊಳ್ತಿರೋ ಡ್ರೆಸ್ಸಿಂದ ಡಿಸೈನಿಗೂ ಇಲ್ಲಿ ಡಿಸೈನಿಗೂ ಭಾಳ ಡಿಫ್ರೆನ್ಸ್ ಇದೆ. ಈ ಡ್ರೆಸ್ ಎಲ್ಲ ನೋಡಿದ ತಕ್ಷಣ ನಮಗೂ ಇಷ್ಟ ಆಯಿತು, ನಮಗೂ ಹಾಕೋಬೇಕಂತ ಅನ್ನಿಸ್ತು. ಅಂದಮೇಲೆ ಜನಕ್ಕೂ ಅಷ್ಟೇ ಹೊಸ ಡಿಸೈನನ್ನು ಕೇಳ್ತಾರೆ. ಆಲ್ಮೋಸ್ಟ್ ಎಲ್ಲ ಜನನೂ ಹೊಸ ಥರ ಡಿಸೈನಿನ ಡ್ರೆಸ್ಸನ್ನೇ ಹಾಕೋಬೇಕಂತ ಅನ್ಕೋತಾರೆ ಅನ್ನೋದು ಗೊತ್ತಾಯಿತು. ಆಮೇಲೆ ನಮ್ಮ ಕಡೆ ಜನ ಏನಿದಾರಲ್ಲ, ಅವರಿಗೆಲ್ಲ ಹೊಸ ಪ್ಯಾಟರ್ನ್ ಡ್ರೆಸ್ ಬೇಕಾಗಿದೆ. ಆಮೇಲೆ ಇದುವರೆಗೂ ಯಾರು ಆ ಥರ ಡ್ರೆಸ್ಸಿಂದ ಉಟ್ಕೊಂಡೇ ಇರಬಾರ್ದು, ಆ ಥರ ಹೊಸ ಡಿಸೈನನ್ನು ಡ್ರೆಸ್ ಸ್ಟಿಚ್ ಮಾಡೋರಿದ್ರೆ ಹೇಳಿ ಸರಿತಾ ಅಂತಾರೆ. ಅದಕ್ಕೋಸ್ಕರನೇ ನಿಮ್ಗೆ ಹೇಳ್ತಾ ಇರೋದು. ಇವಾಗ ಟ್ರೆಂಡ್ ಹೆಂಗೆ ಬದಲಾಗಿದೆ, ನೀವು ಹಂಗೆ ಬದಲಾಗಬೇಕು. ಬರೀ ನಾವು ಸ್ಯಾರಿದು ಬ್ಲೌಸ್ ಅಷ್ಟೇ ಹೊಲಿತೀವಿ, ಲಂಗ ಅಷ್ಟೇ ಹೊಲಿತೀವಿ ಅನ್ನಂಗಿರಬಾರ್ದು. ಹೊಸ ಡಿಸೈನಿನ ಬಟ್ಟೆ ಎಲ್ಲ ಹೊಲಿಯೋದು ಕಲಿಬೇಕು. ಚೂಡಿದಾರ್ ಕಲಿಬೇಕು, ಗೌನ್ ಕಲಿಬೇಕು. ಗೌನಲ್ಲಿನೇ 1000 ಥರ ಡಿಸೈನ್ ಇದ್ದಾವೆ. ನೀವು ದಿನ ಒಂದೊಂದು ಥರ ಹೊಸ ಡಿಸೈನನ್ನು ಸ್ಟಿಚ್ ಮಾಡಿ ನೀವೇ ಹೊಸದಾಗಿ ಈ ಥರ ಹೊಲದ ಇಷ್ಟ ಆಗ್ಬೋದು, ಆ ಥರ ಹೊಲಿದ್ರೆ ಇಷ್ಟ ಆಗ್ಬೋದು ಅಂತ ನೀವೇ ಹೊಸ ಡಿಸೈನ್ ಎಲ್ಲ ಹುಡುಕಿ ಕಲಿತು ಹೊಲಿಬೇಕು. ಇವಾಗ ಚೂಡಿದಾರ್ನಲ್ಲೇ ಹೊಸ ಡಿಸೈನ್ ಎಲ್ಲ ಬಂದಿದೆ. ಪ್ಯಾಂಟಲ್ಲಿನೂ ವೆರೈಟಿ ಈ ಪ್ಯಾಂಟ್ಸ್ ಎಲ್ಲ ಬಂದಿದೆ. ಆಮೇಲೆ ಮತ್ತು ಯಾವ ಥರ ಡ್ರೆಸ್ ಅಂತಂದರೆ, ಈಗ ಮದುವೆಗೆಲ್ಲ ಫುಲ್ ವೆರೈಟಿ. ಮೆಹಂದಿ ಶಾಸ್ತ್ರಕ್ಕೆ ಒಂಥರ ಡಿಸೈನಿಂದ ಇರುತ್ತೆ, ಆಮೇಲೆ ಅರಿಶಿನ ಶಾಸ್ತ್ರಕ್ಕೆ ಒಂಥರ ಡಿಸೈನಿಂದ ಇರುತ್ತೆ ಬಟ್ಟೆ. ಆ ಥರ ಎಲ್ಲ ಟ್ರೆಂಡ್ ಹೆಂಗೆ ಬದಲಾಗ್ತಿದೆನೋ, ನಾವು ಬಟ್ಟೆ ಹೊಲಿಯೋರು ಕೂಡ ಅದೇ ಟ್ರೆಂಡ್ ತಕ್ಕಂಗೆ ನಾವು ಬದಲಾಗ್ತಾ ಇರಬೇಕು. ಆವಾಗ ಜನ ನಮ್ಮ ಹತ್ರ ಬರ್ತಾರೆ, ಜನಕ್ಕೆ ಅಟ್ರಾಕ್ಷನ್ ಆಗಬೇಕು. ನಾವು ಹೊಲಿಯೋ ಬಟ್ಟೆ ಎಲ್ಲ ಅವರಿಗೆ ಇಷ್ಟ ಆಗಬೇಕು. ಅಂದಮೇಲೆ ಅವಾಗ ಅವ್ರು ನಮ್ಮ ಹತ್ರ ಬಂದು ಬಟ್ಟೆ ಹೊಲಿಸ್ತಾರೆ. ನೀವು ಹೇಳ್ತಾ ಇರೋದೇನೋ ಸರಿಯೇ ಇದೆ, ಆದರೆ ನಮ್ಮ ಕಡೆ ಇರೋ ಜನಕ್ಕೆ ಇದೆಲ್ಲ ಇಷ್ಟ ಆಗೋದೇ ಇಲ್ಲ. ಅವರು ಕೇಳೋದು ಬರೀ ಸ್ಯಾರಿದು ಬ್ಲೌಸ್, ಇವು ಲಂಗ, ಸಣ್ಣ ಪುಟ್ಟ ಗೌನು, ಇವು ಲೆಹಂಗ, ಇವು ಅಷ್ಟೇ ಅವ್ರು ಕೇಳೋದು. ಈ ಥರ ಡಿಸೈನನ್ನೆಲ್ಲ ಹೊಲಿದ್ರೆ ಅವರು ಹಾಕೊಳ್ಳೋದೇ ಇಲ್ಲ, ಆಮೇಲೆ ಅವ್ರು ಹೊಲಿಸೋದು ಇಲ್ಲ.
ಗುಡ್ ಕ್ವೆಶನ್. ನೀನು ಹೇಳ್ತಾ ಇರೋದೇನೆಂದರೆ, ನೀವು ನಿಮ್ಮದು ಈಗ ಟೇಲರಿಂಗಿಂದ ಶಾಪ್ ಏನು ಓಪನ್ ಮಾಡೋಕ್ಕಂತದಿರಲ್ಲ, ಅದು ನಿಮ್ಮೂರಲ್ಲಿ ಅಷ್ಟೇ, ನಿಮ್ಮ ಊರಿನಲ್ಲಿರೋ ಜನಕ್ಕಷ್ಟೇ ನೀವು ಏನಾದ್ರು ಟೇಲರಿಂಗ್ ಮಾಡ್ತೀನಿ ಅಂತ ಅನ್ನೋದಾದರೆ ನೀವು ಇವಾಗಿದ್ದೀರಲ್ಲ, ಅದು ಓಕೆ. ನೀವು ಇಲ್ಲ ನಾನು ನಮ್ಮ ಊರಿನವ್ರಿಗೆ ಅಷ್ಟೇ ಅಲ್ಲ ನಾವು ಹೊಲಿದು ಕೊಡೋದು, ನಾನು ಈ ಕರ್ನಾಟಕದಲ್ಲಿ ಫೇಮಸ್ ಆಗಬೇಕು, ನಾನು ನಮ್ಮ ಹುಬ್ಬಳ್ಳಿ ಎಲ್ರಿಗೂ ಗೊತ್ತಾಗಬೇಕು, ನಮ್ಮ ಸುತ್ತಮುತ್ತ ಯಾವ್ಯಾವ ಸಿಟಿ ಇದಾವೆ ಅವ್ರಿಗೆಲ್ಲ ಗೊತ್ತಾಗಬೇಕು, ನಾನು ಅಷ್ಟು ಫೇಮಸ್ ಆಗಬೇಕು ನಾನು ಅಂತ ಅನ್ನೋದು ನಿಮ್ಮ ತಲೆಯಲ್ಲಿದ್ದರೆ ನೀವು ಈ ಥರ ಹೊಸ ಹೊಸ ಡಿಸೈನಿಂದೆಲ್ಲ ಕಲಿಬೇಕು. ನೀವು ಹೊಸ ಹೊಸ ಡಿಸೈನಿಂದೆಲ್ಲ ಕಲಿತು, ಈಗ ಇನ್ಸ್ಟಾಗ್ರಾಮ್ ಬಂದಿದೆ, ಯೂಟ್ಯೂಬ್ ಬಂದಿದೆ, ಎಲ್ಲ ಥರ ಆ್ಯಪ್ಸ್ ಎಲ್ಲ ಬಂದಿದೆ, ಅದ್ರಾಗೆಲ್ಲ ನೀವು ಹೊಲಿದು ಹೊಸ ಹೊಸ ಡಿಸೈನಿನ ಬಟ್ಟೆ ಎಲ್ಲ ನೀವು ಫೋಟೋ ಹೊಡೆದು ಹಾಕಿದ್ರೆ ಅಂದರೆ ಒಬ್ಬರೆಲ್ಲ ಒಬ್ರಿಗೆ ಇಷ್ಟ ಆಗುತ್ತೆ. ಅವಾಗ ಒಬ್ಬರು ನಿಮ್ಮ ಹತ್ರ ಬಂದು ಹೊಲಿಸ್ಕೊಂಡ್ರೆ ಅಂದರೆ ಅವ್ರ ಐ ಡಿನಲ್ಲಿ ಅಂದರೆ ಅವ್ರು ಇನ್ಸ್ಟಾಗ್ರಾಮ್ನಲ್ಲಿ ಹಾಕ್ತಾರೆ, ಅದನ್ನು ನೋಡಿ ಇನ್ನೂ ಒಂದು 4 ಜನ ಬರ್ತಾರೆ, ಆ 4 ಜನ ನೋಡಿ ಇನ್ನೂ 4 ಜನ ಬರ್ತಾರೆ. ಹೀಗೆ ಬಿಸ್ನೆಸ್ ಡೆವಲಪ್ಮೆಂಟ್ ಆಗೋತಾ ಹೋಗುತ್ತೆ. ಅದಕ್ಕೋಸ್ಕರ ಹೇಳೋದು, ನೀವು ಹೊಸ ಹೊಸ ಥರ ಡಿಸೈನ್ ಕಲೀರಿ. ಯಾರಿಗೆ ಗೊತ್ತು, ನಿಮ್ಮೂರಿನಲ್ಲೂ ಹೊಸ ಹೊಸ ಡಿಸೈನಿಂದ ನೀವು ಹೊಲಿತಾ ಇದ್ದರೆ ಅವರು ಇಷ್ಟಪಡ್ಬೋದು, ಅವರಿಗೂ ಈ ಥರನೂ ಇದೇನೆ ಡಿಸೈನ್ ಎಲ್ಲ, ಈ ಥರನೂ ಬಟ್ಟೆ ಎಲ್ಲ ಇದೇನೆ ಅಂತ ಅವರು ಹೊಲಿಸ್ಕೋಬೋದು. ಇವಾಗಿನ ಕಾಲದಲ್ಲಿ ಬಟ್ಟೆಗೆ ಇನ್ವೆಸ್ಟ್ಮೆಂಟ್ ಮಾಡೋದು ಭಾಳ. ಇವಾಗ ಎಲ್ಲರಿಗೂ ನಾವು ಚೆನ್ನಾಗಿ ಕಾಣಿಸ್ಬೇಕು, ನಾವು ಚೆನ್ನಾಗಿ ರೆಡಿ ಆಗಬೇಕು, ನಾವು 4 ಜನ ಥರ ಇರಬೇಕು, ನಾವು ಹಾಕೊಳ್ಳೋ ನಾವು ಹಾಕೊಂಡಿರೋ ಡ್ರೆಸ್ಸನ್ನು ಎಲ್ಲರೂ ಇಷ್ಟಪಡಬೇಕು, ನಾವು ಒಂಥರ ಡಿಫ್ರೆಂಟ್ ಆಗಿರಬೇಕು ಅನ್ನೋದು ಎಲ್ಲರಿಗೂ ಆಸೆ ಇದ್ದೇ ಇರುತ್ತೆ. ಅದಕ್ಕೋಸ್ಕರ ನೀವು ಎಷ್ಟು ಟ್ರೆಂಡ್ ತಕ್ಕಂಗೆ ನೀವು ಹೆಂಗೆ ಬದಲಾಗ್ತೀರಿ ಹಂಗೆ ನಿಮ್ಮದು ಬಿಸ್ನೆಸ್ ಇನ್ಕ್ರೀಸ್ ಆಗ್ತಾ ಹೋಗುತ್ತಾ. ಹೌದು ಸರಿತಾ, ನೀನು ಹೇಳೋದೇನಿದೆಲ್ಲ ನಿಜ. ನಾನು ಈ ಥರ ಹೊಸ ಹೊಸ ಡಿಸೈನಿನ ಬಟ್ಟೆ ಎಲ್ಲ ಕಲಿತೀನಿ. ಆದರೆ ಇದನ್ನೆಲ್ಲ ಕಲಿಯೋದು ಹೆಂಗೆ? ಇವಾಗ ಸದ್ಯಕ್ಕೆ ಇವತ್ತು ಹೇಗೋ ನಾವು ಸಂಜೆವರೆಗೂ ಇಲ್ಲೇ ಇರ್ತೀವಲ್ಲ, ಇವಾಗ ಆಶಾ ನಿಮ್ಗೆ ಹೆಂಗೆ ಹೇಳ್ಕೊಡ್ತಾಳೆ, ನಾವು ಚೂಡಿದಾರ್ನಲ್ಲಿ ಯಾವ ಥರ ಹೊಸ ಹೊಸ ಡಿಸೈನ್ ಪ್ಯಾಟರ್ನ್ ಕಲಿಬೇಕು, ಗೌನಲ್ಲಿ ಯಾವ ಥರ ಕಲಿಬೇಕು ಅನ್ನೋದನ್ನು ಇವಾಗ ಹೇಳ್ತಾಳೆ. ಡೈಲಿ ಮಧ್ಯಾಹ್ನ ಇಲ್ಲಾಂದರೆ ಈವ್ನಿಂಗ್ 2 hours ಆಕಿ ನಿಮ್ಗೆ ಫೋನ್ ಮಾಡಿ ವಿಡಿಯೋ ಕಾಲ್ನಲ್ಲಿ ಹೆಂಗೆ ಏನು ಅನ್ನೋದನ್ನು ಡಿಸೈನ್ ಹೆಂಗೆ ಮಾಡೋದು ಅದನ್ನೆಲ್ಲ ನಿಮಗೆ 1 ತಿಂಗಳು ಟ್ರೈನ್ ಮಾಡ್ತಾಳೆ. ನೀವು ಆಕಿಗೆ ಪ್ರತಿದಿನ 2 ತಾಸು ಟೈಮ್ ಕೊಡಲೇಬೇಕು. ನೀವು ನಿಜ ಹೇಳ್ಬೇಕಂದ್ರೆ ನೀವು ಇಲ್ಲಿಗೆ ಬಂದು ಕಲಿತು ಹೋಗಬೇಕು, ಆದರೆ ನಿಮ್ಮ ಮನೆಯಲ್ಲಿ ನಿಮ್ಮತ್ತೆ ಬಿಡೋದಿಲ್ಲ ಅನ್ನೋದು ನನಗೆ ಗೊತ್ತು. ಅವರು ದಿನ ಅಂತೂ ಇಲ್ಲಿ ಕಳಿಸೋದು ನಿಮ್ಗೆ ಡೌಟೇ. ಅದಕ್ಕೋಸ್ಕರ ಅಟ್ಲೀಸ್ಟ್ ನೀವು ಫೋನಲ್ಲಾದರೂ 2 ತಾಸು ಟೈಮ್ ಕಂಪಲ್ಸರಿ ಕೊಟ್ಟರೆ ನೀವು ಹೊಸ ಥರ ಬಟ್ಟೆ ಹೆಂಗೆ ಹೊಲಿಬೇಕು ಏನು ಅನ್ನೋದನ್ನು ಆಶಾ ಹೇಳ್ಕೊಡ್ತಾಳೆ. ಓಕೆನಾ ಸರಿತಾ, ನೀ ಏನು ತಲೆ ಕೆಡಿಸ್ಕೋಬೇಡ. ಡೈಲಿ ನಮ್ಮ ಲಲಿತಾ 2 ತಾಸು ಟೈಮ್ ಕೊಡೋದಂತೂ ಪಕ್ಕ. ಆಕೆ 2 ತಾಸಲ್ಲ 3 ತಾಸಾದರೂ ಪರವಾಗಿಲ್ಲ, ಆಕೆ ಟೈಮ್ ಕೊಡಿಸೋ ಜವಾಬ್ದಾರಿ ನಂದು. ನೀವು ಯಾವ ಟೈಮ್ ಹೇಳ್ತೀರಿ ಆ ಟೈಮಿಗೆ ಲಲಿತಾ ಫೋನನ್ನು ನಿಮ್ಗೆ ಹಚ್ತಾಳೆ. ನೀವು 3 ತಾಸರಾಗಲಿ 2 ತಾಸರಾಗಲಿ ಆಕೆಗೆ ಹೇಳ್ಕೊಡ್ರಿ, ಸರಿನಾ? ಒಟ್ಟಿನಲ್ಲಿ ನಮ್ಮ ಲಲಿತಾ ವೆರೈಟಿ ಬಟ್ಟೆ ಹೊಲಿಯೋದನ್ನು ಕಲಿತ್ರೆ ಅಷ್ಟೇ ಸಾಕು. ಹಾಂ ಸವಿತಾ, ಹಾಗೆ ನಿನಗೊಂದು ಮಾತು, ಇವಾಗ ಆಕೆ ಹೊಸ ಹೊಸ ಬಟ್ಟೆದು ಡಿಸೈನ್ ಎಲ್ಲ ಹಾಕೋದು ಕಲಿತಾಳೆ. ಹಂಗೆ ನೀನು ಹೊಸ ಥರ ಡಿಸೈನ್ ಇವಾಗ ಇರೋ ಬಟ್ಟೆನ ಮತ್ತಿನ್ನೂ ಹೆಂಗೆ ಚೆನ್ನಾಗಿ ಮಾಡೋದು, ಮೇಲೆ ವರ್ಕೆಲ್ಲ ಯಾವ ಥರ ಮಾಡೋದು, ಯಾವ ಥರ ವರ್ಕ್ ಮಾಡಿದ್ರೆ ಇದು ಇನ್ನೂ ಲುಕ್ ಕಾಣಿಸುತ್ತಾ ಅನ್ನೋದ್ರ ಬಗ್ಗೆ ನೀನು ಟ್ರೈನಿಂಗ್ ತೊಗೋಬೇಕು. ಸೊ ನೀನು 2 ತಾಸು ಟೈಮ್ ಕೊಡಲೇಬೇಕು. ಅಯ್ಯೋ ದೇವ್ರೆ, ಇಬ್ಬರು 2 ತಾಸು ಸಪ್ರೇಟ್ ಟೈಮ್ ಕೊಡೋದಾ? ಯಪ್ಪ, ಇದು ಒಂದು ಸ್ವಲ್ಪ ಕಷ್ಟನ. ಇಬ್ಬರು ಸಪ್ರೇಟ್ 2 ತಾಸು ಏನು ಕೊಡೋದು ಬೇಡ, ಇಬ್ಬರು ಸೇರಿ 2 ತಾಸು ಅಥವಾ 3 ತಾಸು ಟೈಮ್ ಕೊಡ್ರಿ ಡೈಲಿ. ಆಶಾ ನಿಮಗೆ ಟ್ರೈನ್ ಮಾಡ್ತಾಳೆ. ಲಲಿತಾ, ನೀ ಏನು ತಲೆ ಕೆಡಿಸ್ಕೋಬೇಡ, ಅದ್ರ ಬಗ್ಗೆ ನಾನು ನೋಡ್ಕೋತೀನಂತ. ನಾವು ಮುಂದೆ ಬರ್ಬೇಕಂದ್ರೆ ಇವಾಗ ಹೆಂಗಾರ ಮಾಡಿ ಕಷ್ಟಪಡಲೇಬೇಕು. ಬಡ ಮನೆ ಕೆಲಸ ಎಲ್ಲ ಮುಗಿಸಿ 3 ತಾಸು ಇವ್ರಿಗೆ ಟೈಮ್ ಕೊಡೋಣಂತ. ಅಲ್ಲಲ್ಲಿ ಅತ್ತಿಗೆ ಗೊತ್ತಾದ್ರೆ ಸುಮ್ಮನೆ ಇರ್ತಾಳ. ನೀನೇನು ತಲೆ ಕೆಡಿಸ್ಕೋಬೇಡ, ಅದ್ರ ಬಗ್ಗೆ ನಾನು ನೋಡ್ಕೋತೀನಂತ. ನನಗೆ ಅನ್ಸಿದ ಮಟ್ಟಿಗೆ ನಾನು ನೋಡಿದ ಪ್ರಕಾರ ನೀವು ಮಧ್ಯಾಹ್ನ ಮೇಲೆ ಖಾಲಿನೇ ಇರ್ತೀರಿ. ಊಟ ಗೀಟ ಆದಮೇಲೆ ಎಲ್ಲರೂ ನಿಮ್ಮ ಮನೆಯಲ್ಲಿ ಮಲ್ಕೊಳ್ಳೋಕೆ ಹೋಗೋದು ಇಲ್ಲ ಟಿ ವಿ ನೋಡೋದು ಹಂಗೆ ಮಾಡ್ತಾರೆ. ಸೊ ನೀವು ಮಧ್ಯಾಹ್ನ 3 ಗಂಟೆಯಿಂದ 5:30 ತನಕ ಟೈಮ್ ಕೊಡ್ರಿ. 2:30 5:30 ತನಕ ಟೈಮ್ ಕಂಪಲ್ಸರಿ ನೀವು ಕೊಟ್ರೆ ಅಂದರೆ 3 ತಾಸು ಕೊಟ್ರೆ ಅಂದರೆ 1 ಮಂತಲ್ಲಿ ನೀವು ಹೊಸ ಥರ ಡಿಸೈನ್ ಮಾಡೋದೆಲ್ಲ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ನಿಜ ಹೇಳ್ಬೇಕಂದ್ರೆ ನಿಮ್ಮ ಟೈಮಿಗೆ ನೀವು ಫ್ರೀ ಇದ್ದಾಗಲೇ ಆಕಿಗೆ ಅಡ್ಜಸ್ಟ್ ಆಗಂತ ನಾನು ಹೇಳಿದ್ದೀನಿ, ಗೊತ್ತಾ? ಅಯ್ಯೋ ಸರಿತಾ, ನಿನ್ನಿಂದ ಭಾಳ ಉಪಕಾರ ಆಯ್ತು. ಸರಿ, ನಾವು ಡೈಲಿ 2:30 5:30 ತನಕ ಟೈಮ್ ಕೊಡ್ತೀವಿ. ಡೈಲಿ ಕಂಪಲ್ಸರಿ ಕೊಡ್ತೀವಿ ನಾವು ಟೈಮನ್ನು. ಸರಿತಾ, ನಿನ್ನಿಂದ ಭಾಳ ದೊಡ್ಡ ಉಪಕಾರ ಆಯಿತು ನಮ್ಗೆ. ನಿಜ, ನಮ್ಗೆ ಇಷ್ಟೆಲ್ಲ ಗೊತ್ತೇ ಇಲ್ಲ ಆಗಿತ್ತು. ಟೇಲರಿಂಗಲ್ಲಿ ಹಿಂಗೆ ಮುಂದುವರಿಬೇಕು, ಹಿಂಗೆಲ್ಲ ಇರುತ್ತೆ ಅನ್ನೋದು ಗೊತ್ತಿಲ್ಲ ಆಗಿತ್ತು. ನಿನ್ನಿಂದ ನಮ್ಗೆ ಇಷ್ಟೆಲ್ಲ ನಾಲೆಜ್ ಬಂತು. ನಿನಗೆ ಹೆಂಗೆ ಕೃತಜ್ಞತೆ ಹೇಳಬೇಕು ಗೊತ್ತಾಗ್ತಾ ಇಲ್ಲ. ಅಯ್ಯೋ ದೇವ್ರೆ, ಅದೆಲ್ಲ ಏನು ಬೇಡ. ನೀವು ಚಂದನ ತಂಗ ಹೊಲಿಯೋದು ಕಲಿತು ನೀವು ಒಂದು ದೊಡ್ಡ ಶಾಪ್ ಹಾಕ್ಕೊಂಡು ನೀವು ಚಂದನ ತಂಗ ಬೆಳೆದ್ರೆ ಅಷ್ಟೇ ಸಾಕು ನಮ್ಗೆ. ಇಷ್ಟೇ ಅಲ್ಲ, ಇನ್ನೂ ಒಳಗಡೆ ಇದೆ ಬರ್ರಿ. ನಿಮ್ಮ ಡ್ರೆಸ್ ಎಲ್ಲ ಇನ್ನೂ ಹೆಂಗೆ ಹೊಲ್ದಾಳ ಆಶಾ ಅನ್ನೋದನ್ನು ತೋರಿಸ್ತೀನಿ. ಇನ್ನೂ ಇದಾವ? ಹಾಂ ಮತ್ತೆ ಬರ್ರಿ ತೋರಿಸ್ತೀನಿ. ಯಾಕೇನಾಯ್ತು? ಇಬ್ಬರು ಅಷ್ಟೊಂದು ಗಾಬರಿಯಾಗಿ ಶಾಕಲ್ಲಿ ನೋಡ್ತಾ ಇದ್ದೀರಾ? ಹಲೋ ಸರಿತಾ, ಇದು ಏನಿದೆ, ಇದು ಗೌನ್ ಐತಲ್ಲ, ಇದು ಫ್ರಾಕ್, ಇದನ್ನ ನಿಮ್ಮ ಫ್ರೆಂಡನ್ನ ಹೊಲ್ದಿದ್ದು? ಹೌದು. ಅಲ್ಲ, ಅವಳು ಶಾಪಲ್ಲಿ ಅವಳು ಹೊಲ್ದಿದ್ದು ಬಿಟ್ಟು ಮತ್ತೆ ಬೇರೆ ಬಟ್ಟೆ ಇರುತ್ತಾ? ಎಲ್ಲ ಅವಳೇ ಡಿಸೈನ್ ಮಾಡಿದ್ದು.
ಅಯ್ಯೋ ಅಯ್ಯೋ ಅಯ್ಯೋ, ಈ ಫ್ರಾಕ್ ಎಷ್ಟು ಚಂದ ಐತಪ್ಪ. ಆ ಹೊಟ್ಟೆ ಹತ್ರ ಒಂದು ಸ್ವಲ್ಪ ಮುಚ್ಕೊಂಡಿದ್ರ, ಆ ಕೈ ತೋಳು ಒಂದು ಸ್ವಲ್ಪ ಉದ್ದಿದ್ದು ಬಿಟ್ಟಿದ್ರ ಈ ಫ್ರಾಕನ್ನು ನಾನು ಹಾಕೊಂಡ್ಬಿಡ್ತಿದ್ದೆ. ಎಷ್ಟು ಚಂದ ಐತಪ್ಪ ಈ ಫ್ರಾಕ್. ಯಪ್ಪ, ನೋಡ್ತಾ ಇದ್ರೆ ಹಾಕ್ಕೊಂಡೇ ಬಿಡ್ಬೇಕಂತ ಅನಿಸ್ತೈತಿ. ಸರಿತಾ, ಅನ್ನಂಗೆ ಈ ಡ್ರೆಸ್ಸಿಂದು ರೇಟ್ ಎಷ್ಟು? ರೇಟ್ ಎಲ್ಲ ಕೇಳಿದ್ರೆ ನೀನು ಗಾಬರಿನ ಆಗ್ಬಿಡ್ತಿದ್ದಿ. ಬಾ ಮುಂದೆ ಹೋಗಿ ನೋಡೋಣ. ಹೌದಾ, ಅಷ್ಟು ರೇಟಿನವೆಲ್ಲ ಇರ್ತಾವ ಬಟ್ಟೆ ಇಲ್ಲಿ? ಹಾಂ, ಮತ್ತು ಒಂದೊಂದು ಗೌನಿಗೆಲ್ಲ 10,000, 15,000, 20,000ದವರೆಗೂ ರೇಟ್ ಮಾಡ್ತಾಳೆ ಆಶಾ. 20 ಯಾಕೆ 30-35,000ದವರೆಗೂ ರೇಟ್ ಮಾಡ್ತಾಳೆ. ಎಲ್ಲ ಡಿಸೈನ್ ಮೇಲೆ ರೇಟ್ ಜಾಸ್ತಿ ಇಲ್ಲಿ. ಹೆಂಗೆ ಯುನೀಕ್ ಡಿಸೈನ್ ಇರುತ್ತೆ ಹಂಗೆ ರೇಟ್ ಎಲ್ಲ ಜಾಸ್ತಿ ಇರುತ್ತೆ. ಅಲ್ಲ, ಒಂದು ಡ್ರೆಸ್ಸಿಗೆ 25,000 30,000 ರೂಪಾಯಿ ಎಲ್ಲ ಬಿಲ್ ಮಾಡ್ತಾರ. ಅಷ್ಟೆಲ್ಲ ಕೊಟ್ಟು ಹೊಲಿಸ್ತಾರ ಮಂದಿ ಬಟ್ಟಿನ? ಹ್ಞೂ ಸವಿತಾ, ರಿಚ್ ಇರ್ತಾರಲ್ಲ ಅವರೆಲ್ಲ ಹೊಲಿಸ್ತಾರೆ. ಅವರಿಗೆಲ್ಲ ಇದೆಲ್ಲ ಕಾಮನ್ ಆಗಿಬಿಟ್ಟಿರತ್ತೆ. ಅವ್ರಿಗೇನು ದುಡ್ಡು ಮುಖ್ಯ ಆಗಿರಲ್ಲ, ಅವರು ಡಿಫ್ರೆಂಟಾಗಿ ಕಾಣೋದಷ್ಟೇ ಮುಖ್ಯ ಆಗಿರುತ್ತೆ. ಅದಕ್ಕೆ ನಿಮ್ಗೆ ಹೇಳೋದು, ನೀವು ಡ್ರೆಸ್ಸನ್ನು ಯೂನಿಕಾಗಿ ಹೊಲಿಯೋದು ಕಲೀರಿ ಅಂತ. ಅವಾಗ ನಿಮ್ಮ ಹತ್ರನೂ ಈ ಥರ ಎಲ್ಲ ಹೊಲಿಸೋರು ಬರ್ತಾರ ಅಂತ. ಈ ಬಟ್ಟೆ ಎಲ್ಲ ನೋಡ್ತಾ ಈ ಶಾಪ್ ನೋಡ್ತಾ ಊಟದ ಟೈಮ್ ಆಗಿದ್ದೆ ಮರೆತುಬಿಟ್ಟಿದ್ದೀವಿ. ಬರ್ರಿ ಊಟ ಮಾಡೋಣ. ಊಟ ಮಾಡಿ ಒಂದು ಸ್ವಲ್ಪ ಅವಳು ಟ್ರೈನ್ ಮಾಡ್ತಾಳೆ ನಿಮಗೆ ಹೆಂಗೆ ಹೊಲಿಯೋದು ಏನು ಎತ್ತ ಅಂತ ಅನ್ನೋದನ್ನು. ಬರ್ರಿ. ನಿನಗೇನಾತ್ಲಿ ಆ ನಮಗೆ ಗರ ಬಡದ ನಿಂತ್ಕೊಂಡಿಯಲ್ಲ? ಅಲ್ಲೋ ಲಲ್ಲಿ, ಒಂದೊಂದು ಬಟ್ಟೆಗೆ 25,000 30,000 ಕಟ್ಟ ಎಲ್ಲ ಹೊಲಿಸ್ತಾರಂತ. ಯಪ್ಪ ನಂಗಂತಿದ್ದು ನಂಬದಾಗವಲ್ದ. ಲಲಿತಾ, ನಾವು ಹೆಂಗೆ ಕಷ್ಟಪಟ್ಟು ಹೊಸ ಡಿಸೈನ್ ಹೆಂಗೆ ಹೊಲಿಸೋದು ಏನು ಅನ್ನೋದನ್ನು ಕಲೀಲೇಬೇಕು. ಈ ಥರ ಹೊಲಿಲೇಬೇಕು. ಇದಂತೂ ನಾನಂತೂ ಫಿಕ್ಸ್ ಆಗಿಬಿಟ್ಟೀನಿ. ಈ ಟೇಲರಿಂಗಿಂದ ಚಂದನ ತನಕ ಹೊಲಿದು ನಾವು ಚಂದನ ತನಕ ದುಡ್ಡು ಮಾಡಿ ನಾವು ಒಂದು ಮನೆ ಅನ್ನೋದನ್ನು ಕಟ್ಟಿಸಿ ನಮ್ಮ ಅತ್ತಿಗೆ ತಿರುಗೇಟು ಕೊಡಾಕಬೇಕು. ನಾವು ದುಡ್ಡಿರೋ ಕಾರಣಕ್ಕೋಸ್ಕರ ಸಣ್ಣ ಸೊಸೆನದೇ ನನ್ನ ಸೊಸೆ ಅಂತಾಳಲ್ಲ ನಮ್ಮ ಅತ್ತಿ. ಅಕ್ಕಿ ಬಾಯಾಗ ಈ ಲಲಿತಾ ಸವಿತಾ ಇಬ್ಬರು ನನ್ನ ಸೊಸೆಯರು ಅಂತ ಅನ್ನೋಂಗೆ ಮಾಡಲಿಲ್ಲ, ನಮ್ಮಿಬ್ಬರ ಹೆಸರನ್ನು ಚೇಂಜ್ ಮಾಡ್ಕೊಂಬಿಡೋಣಂತ. ನಿಜಾಲೇ, ನಮ್ಮ ಅತ್ತಿಗೆ ಹಂಗೆ ತಿರುಗೇಟ ಕೊಡಬೇಕು ಅನ್ನಂಗೆ ದುಡ್ಡು ಒಂದ ಮುಖ್ಯ ಅಲ್ಲ, ಮನುಷ್ಯತ್ವ ಭಾಳ ಮುಖ್ಯ ಅನ್ನೋದನ್ನು ಮೊದಲು ಅರಿವು ಮಾಡಿಸ್ಬೇಕು ನಮ್ಮ ಅತ್ತಿಗೆ. ಅದು ಮಾತ್ರ ನಿಜ. ಲಲಿತಾ ಸವಿತಾ ಬರ್ರಿ, ಟೈಮ್ ಆಗುತ್ತೆ. ಹಾಂ, ಬಂದ್ವಿ.